Hello, we are excited to show you our native speech capabilities, where you can direct a voice, create realistic dialogue, and so much more. Edit these placeholders to get started. ಪುಟ್ಟ ಗುಬ್ಬಿ ಮತ್ತು ಅದರ ಬಣ್ಣದ ರೆಕ್ಕೆಗಳು. ಒಂದು ದೊಡ್ಡ ಹಾಲದ ಮರವಿದ್ದ ಆಲದೂರಿನಲ್ಲಿ ಚಿಂಪಿ ಎಂಬ ಹೆಸರಿನ ಪುಟ್ಟ ಗುಬ್ಬಚ್ಚಿ ಇತ್ತು. ಚಿಂಪಿ ತುಂಬ ಚುರುಕಾಗಿತ್ತು, ಆದರೆ ಅದಕ್ಕೆ ಒಂದು ಸಣ್ಣ ಬೇಸರವಿತ್ತು. ಮರದ ಮೇಲಿದ್ದ ಗಿಳಿಗ್ರ ಹಸಿರು ಬಣ್ಣ, ನವಿಲಿನ ನೀಲಿ ಬಣ್ಣ ನೋಡಿದಾಗ ನಾನ್ಯಾಕೆ ಕೇವಲ ಬೂದು ಮತ್ತು ಕಂದು ಬಣ್ಣದಲ್ಲಿದ್ದೇನೆ, ನನಗೂ ಬಣ್ಣದ ರೆಕ್ಕೆಗಳಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಯೋಚಿಸುತ್ತಿತ್ತು. ಒಂದು ದಿನ ಚಿಂಪಿ ಕಾಡಿನ ದಾರಿಯಲ್ಲಿ ಹಾರುತ್ತಾ ಹೋಗುವಾಗ ಒಂದು ಹೂವಿನ ತೋಟಕ್ಕೆ ಬಂದಿತು. ಅಲ್ಲಿ ಬಣ್ಣದ ಚಿಟ್ಟೆಗಳು ಹಾರಾಡುತ್ತಿದ್ದವು. ಚಿಂಪಿ ಒಂದು ಚಿಟ್ಟೆಯನ್ನು ಕೇಳಿತು, ಗೆಳೆಯ, ನಿನ್ನ ರೆಕ್ಕೆಗಳು ಎಷ್ಟು ಸುಂದರವಾಗಿವೆ, ನನಗೂ ಸ್ವಲ್ಪ ಬಣ್ಣ ಕೊಡುತ್ತೀಯಾ? ಆಗ ಬುದ್ಧಿವಂತ ಚಿಟ್ಟೆ ನಕ್ಕು ಹೇಳಿತು, ಚಿಂಪಿ, ಬಣ್ಣಕ್ಕಿಂತ ಮುಖ್ಯವಾದುದು ನಿನ್ನ ಶಕ್ತಿ. ಇವತ್ತು ಸಂಜೆ ನಮ್ಮ ಕಾಡಿನಲ್ಲಿ ಹಾರುವ ಸ್ಪರ್ಧೆ ಇದೆ, ನೀನು ಅಲ್ಲಿಗೆ ಬಾ. ಸಂಜೆ ಸ್ಪರ್ಧೆ ಶುರುವಾಯಿತು. ಗಿಳಿ, ಪಾರಿವಾಳ, ಮೈನಾ ಎಲ್ಲವೂ ಭಾಗವಹಿಸಿದ್ದವು. ಸ್ಪರ್ಧೆಯ ಗುರಿ ಇಷ್ಟೇ: ಹತ್ತಿರದ ಬೆಟ್ಟದ ತುದಿಯಲ್ಲಿರುವ ಒಂದು ಸಣ್ಣ ಗೂಡಿನಿಂದ ಬಿದ್ದಿರುವ ಮೊಟ್ಟೆಯನ್ನು ಸುರಕ್ಷಿತವಾಗಿ ಮರದ ಗೂಡಿಗೆ ತಲುಪಿಸುವುದು. ದೊಡ್ಡ ಹಕ್ಕಿಗಳು ವೇಗವಾಗಿ ಹಾರಿದವು, ಆದರೆ ಅವುಗಳ ಗಾತ್ರ ದೊಡ್ಡದಿದ್ದ ಕಾರಣ ಬೆಟ್ಟದ ಸಣ್ಣ ಪೊಟರೆಗಳ ಒಳಗೆ ಹೋಗಲು ಸಾಧ್ಯವಾಗಲಿಲ್ಲ. ಆದರೆ ಪುಟ್ಟ ಚಿಂಪಿ ಮಾತ್ರ ಸುಲಭವಾಗಿ ಆ ಸಣ್ಣ ಜಾಗದಲ್ಲಿ ನುಸುಳಿ ತನ್ನ ಪುಟ್ಟ ಕೊಕ್ಕಿನಲ್ಲಿ ಮೊಟ್ಟೆಯನ್ನು ಎಚ್ಚರಿಕೆಯಿಂದ ಕಚ್ಚಿತಂದು ಗೂಡಿಗೆ ಸುರಕ್ಷಿತವಾಗಿ ತಲುಪಿಸಿತು. ಎಲ್ಲಾ ಪ್ರಾಣಿ ಪಕ್ಷಿಗಳು ಚಪ್ಪಾಳೆ ತಟ್ಟಿದವು. ಆಗ ಚಿಟ್ಟೆ ಬಂದು ಹೇಳಿತು, ನೋಡಿದೆಯಾ ಚಿಂಪಿ, ನಿನ್ನ ಗಾತ್ರ ಮತ್ತು ನಿನ್ನ ಬಣ್ಣ ನಿನಗೆ ಶತ್ರುಗಳಿಂದ ಅಡಗಿಕೊಳ್ಳಲು ಮತ್ತು ಸಣ್ಣ ಜಾಗಗಳಲ್ಲಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ. ನಿನ್ನ ಬಣ್ಣವೇ ನಿನಗೆ ಶ್ರೀರಕ್ಷೆ. ಅಂದಿನಿಂದ ಚಿಂಪಿ ತನ್ನ ಬಣ್ಣದ ಬಗ್ಗೆ ಎಂದೂ ಬೇಸರಪಡಲಿಲ್ಲ. ಚಿಂಗ್ ಚಿಂಗ್ ಎಂದು ಹಾಡುತ್ತಾ ಸಂತೋಷದಿಂದ ಹಾರಾಡತೊಡಗಿತು. ಈ ಕಥೆಯ ನೀತಿ: ನಾವು ಹೇಗಿದ್ದೇವೋ ಹಾಗೆಯೇ ನಮ್ಮನ್ನು ನಾವು ಪ್ರೀತಿಸಬೇಕು. ಪ್ರತಿಯೊಬ್ಬರಲ್ಲೂ ಒಂದೊಂದು ವಿಶೇಷ ಶಕ್ತಿಯಿರುತ್ತದೆ.